ಗುರುಪೂರ್ಣಿಮೆ ಅಂಗವಾಗಿ ಹುಮನಾಬಾದ್ನ ಪ್ರತಿಷ್ಠಿತ ಹಿರೇಮಠದ ಪೂಜ್ಯ ವೀರ ರೇಣುಕ ಗಂಗಾಧರ ಮಹಾಸ್ವಾಮೀಜಿ ಅವರ ವಿಶೇಷ ಸಂದರ್ಶನ ಬುಧವಾರ ನಡೆಯಿತು. ಈ ಸಂದರ್ಭದಲ್ಲಿ ಗುರುವಿನ ಮಹತ್ವ, ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರುವ ಯುವಜನಾಂಗ ಮತ್ತು ಯಶಸ್ವಿ ದಾಂಪತ್ಯ ಜೀವನಕ್ಕೆ ಮಾರ್ಗದರ್ಶನದ ಜೊತೆಗೆ ಆಸೆ ದುಃಖಕ್ಕೆ ಮೂಲದ ಸಂದೇಶ, ಇನ್ನು ಬರದ ಛಾಯೆಯಿಂದ ಹೊರಬಂದು ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಲು ರೈತರಿಗೆ ಹಿರೇಮಠದ ಪೀಠಾಧಿಪತಿ ಪೂಜ್ಯ ವೀರ ರೇಣುಕ ಗಂಗಾಧರ ಶ್ರೀಗಳ ಶುಭಾಶೀರ್ವಚನ. ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಚಾನಲ್ ಮುಖಾಂತರವಾಗಿ ಸಮಾಜದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನು ಪರಿಚಯಿಸುವಂಥದ್ದಾಗಿರ್ಬೋದು, ವಿವಿಧ ಕ್ಷೇತ್ರಗಳ ಗಣ್ಯರನ್ನು ಪರಿಚಯಿಸುವಂಥ ಮಹತ್ವದ ಕೆಲಸ ಈ ಚಾನಲ್ ಮಾಡ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಗುರುಪೂರ್ಣಿಮೆ ಇರುವ ಹಿನ್ನೆಲೆಯಲ್ಲಿ ಹುಮನಾಬಾದ್ ಹಿರೇಮಠದ ಪೂಜ್ಯ ವೀರ ರೇಣುಕ ಗಂಗಾಧರ ಮಹಾಸ್ವಾಮೀಜಿ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಪಾದಾರ್ಪಣೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾನು ಸ್ಟುಡಿಯೋಗೆ ಗುರುಜಿಯವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಒಂದು ಕಡೆ ಒಂದು ಮಾತು ಬರುತ್ತೆ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಧರ್ಮ ಅವರನ್ನು ರಕ್ಷಿಸುತ್ತದೆ ಅನ್ನುವಂಥ ಒಂದು ಮಾತು ಭಗವದ್ಗೀತೆಯಲ್ಲಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಗುರುಗಳನ್ನು ಸ್ಮರಿಸ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯ ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಳಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಹಿಂದೆಂದಿಗಿಂತಲೂ ಇವತ್ತು ಅದರ ಅವಶ್ಯಕತೆ ಹೆಚ್ಚಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಗುರುಗಳ ಶ್ರೀವಾಣಿಯ ಮುಖಾಂತರವಾಗಿ ಇವತ್ತು ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಗುರುಗಳು ಸಮಾಜಕ್ಕೆ ದಿವ್ಯವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಬೇಕಂತ ನಾನು ಪೂಜ್ಯರಲ್ಲಿ ಇವತ್ತು ನಾನು ಮನವಿಯನ್ನು ಮಾಡ್ತೇನೆ. ಶ್ರೀ ನಿಜಕ್ಕೂ ಮೊಟ್ಟ ಮೊದಲಿಗೆ ಭಗವತಿ ಟೈಮ್ಸ್ ನನ್ನ ನ್ಯೂಸ್ ಚಾನಲ್ ತೆಗೆದಿದ್ದಕ್ಕೆ ಹಾಗೂ ಯೂಟ್ಯೂಬ್ ಚಾನಲ್ ತೆಗೆದಿದ್ದಕ್ಕೆ ಮೊಟ್ಟ ಮೊದಲು ಭಗವತಿಯವರಿಗೆ ಅಭಿನಂದನೆ ಹಾಗೂ ಮಂಗಲ ಆಶೀರ್ವಾದ ಹೇಳಲು ಬಯಸ್ತೀವಿ. ಬಹಳ ಸುಂದರವಾದಂಥ ಮಾತುಗಳು ಆಡಿದರು. ಸಮಾಜದಲ್ಲಿ ನಡೆಯುವಂಥ ಒಂದು ಘಟನೆಗಳಾಗಲಿ, ಸಮಾಜದಲ್ಲಿ ಸೇವೆಯಲ್ಲಿರುವ ಜನರನ್ನು ಗುರುತಿಸುವಂಥ ಒಂದು ಹೆಜ್ಜೆ ಇಟ್ಟು ಒಂದು ಯೂಟ್ಯೂಬ್ ಚಾನಲ್ ತೆಗೆದಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ತಂದಿದೆ. ಮೊಟ್ಟ ಮೊದಲು ಭಗವತಿಯವರಿಗೆ ಹಾಗೂ ಭಗವತಿ ಪರಿವಾರಕ್ಕೆ ವೀರಭದ್ರ ಮಹಾಸ್ವಾಮಿ ಅಖಂಡ ಆಶೀರ್ವಾದಗಳನ್ನು ಹೇಳಲು ಬಯಸ್ತೀನಿ. ನಿಜಕ್ಕೂ ವಿಶೇಷವಾದಂಥ ಮಾತುಗಳು ಹೇಳಿದ್ರು. ಇವತ್ತು ವಿಶೇಷವಾಗಿ ಈ ಸ್ಟುಡಿಯೋ ಬಂದಿರುವಂಥ ಉದ್ದೇಶ ಇಷ್ಟೇ. ಗುರುಪೂರ್ಣಿಮೆ ನಿಮಿತ್ತವಾಗಿ ನಾವು ಪ್ರತಿ ವರ್ಷ ಸುಮಾರು 14 ವರ್ಷಗಳಿಂದ ನಾವು ಭಗವತಿ ಪರಿವಾರಕ್ಕೆ ಬಂದು ಪಾದಪೂಜೆ ಹಾಗೂ ಗುರು ವಂದನಾ ಕಾರ್ಯಕ್ರಮ ಮಾಡ್ಕೊತ ಬಂದಿದ್ವಿ. ಈ ವರ್ಷ ವಿಶೇಷವಾಗಿ ಅಪ್ಪಾಜಿ ನಾವು ಒಂದು ಸ್ಟುಡಿಯೋ ಮಾಡಿವಿ, ಇವತ್ತೊಂದು ತಮ್ಮ ಪಾದಾರ್ಪಣೆ ಆಗ್ಬೇಕಂದಿದ್ದಕ್ಕೆ ಭಾಳ ಸಂತೋಷದಿಂದ ನಾವು ಕೂಡ ಬಂದು ಮನದಾಳದ ಮಾತುಗಳು ಹಂಚ್ಕೋತಾ ಇದ್ದೀವಿ. ವಿಶೇಷವಾಗಿ ಚೆನ್ನಾಗಿರುವಂಥ ಮಾತುಗಳು ಹೇಳಿದರು. ಸಮಾಜದ ದಿಕ್ಕನ್ನು ಬದಲಾಯ್ತಿದೆ, ಸಮಾಜದಲ್ಲಿ ಅಶಾಂತಿ ಮೂಡ್ತಾ ಇದೆ, ಗುರುಗಳ ಒಂದು ಮಾರ್ಗದರ್ಶನ ಯಾವ ರೀತಿ ಇದೆ ಅಂತ ಹೇಳಿದರು. ಅದಕ್ಕೆ ಭಾರತದ ಉತ್ಕೃಷ್ಟ ಸಂಸ್ಕೃತಿಯಲ್ಲಿ ಗುರುವಿಗೆ ಬಹಳ ಒಂದು ದೊಡ್ಡ ಪ್ರಾಮುಖ್ಯತೆ ಪಾತ್ರವಿದೆ. ಗುರು ಅಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಒಯ್ಯುವನೇ ಗುರು. ಗುರು ಎಂಬ ಪದದಲ್ಲಿ ಅರ್ಥ ಏನಂತಂದ್ರೆ ತಮ್ಮ ಬಾಳಲ್ಲಿರುವಂಥ ಕತ್ತಲೆಯನ್ನು ಒಳ್ಳೆ ಬೆಳಕಿನ ಕಡೆಗೆ ಒಯ್ಯುವಂಥ ಸನ್ಮಾರ್ಗ ತೋರಿಸುವಂಥ ವ್ಯಕ್ತಿಗಳಿಗೆ ಗುರು ಅಂತಾರೆ. ಆ ವಿಶೇಷವಾಗಿ ಇವತ್ತು ಗುರು ಪೂರ್ಣಿಮೆ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ, ವಿಶೇಷವಾಗಿ 4 ವೇದಗಳು 18 ಪುರಾಣಗಳು ಬರೆದಿರುವಂಥ ವೇದ ವ್ಯಾಸ ಮಹರ್ಷಿ ಇವತ್ತು ಹುಟ್ಟಿದಂಥ ದಿನ. ವಿಶೇಷವಾಗಿ ಗೌತಮ ಬುದ್ಧ ತನ್ನ ನಿಜವಾದಂಥ ಭಕ್ತರಿಗೆ 5 ಜನ ಭಕ್ತರಿಗೆ ಉಪದೇಶಾಮೃತ ಮಾಡಿದಂಥ ದಿನವೂ ಕೂಡ ಅಂತೇಳಿ ಗುರುಪೂರ್ಣಿಮದಿಂದ ನಾವು ಕೂಡ ಉಲ್ಲೇಖ ಪಟ್ಟಿದ್ದೆವು, ಓದಿದ್ದು ಕೂಡ ನಾವು ಪಡೆದಿದ್ದೀವಿ. ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ ಭಾಳ ಬಂಗಾರ ಆಗಬೇಕಿತ್ತಂದ್ರೆ, ಜೀವನ ಸ್ವಾರ್ಥಕ ಆಗಬೇಕಿತ್ತಂದ್ರೆ, ಜೀವನ ಸನ್ಮಾರ್ಗಕ್ಕೆ ಹೋಗ್ಬೇಕಿತ್ತಂತಂದ್ರೆ ಒಬ್ಬ ಗುರು ಬಹಳ ಅವಶ್ಯಕವಾಗಿದೆ. ಗುರು ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಇದ್ದಾನಂದ್ರೆ, ಕಾಯಿಸಿದ ಚಿನ್ನಗಳಿಗೆ ಆಗಬಹುದು, ಬಡಿದ ತಾಮ್ರ ತಂತಿಯೂ ಆಗಬಹುದು, ಕಟ್ಟಿದ ಕಲ್ಲು ವಿಗ್ರಹವಾಗಬಹುದು, ಮೂರ್ತಿಯೂ ಆಗಬಹುದು. ಆದರೆ ಗುರುವಿನ ಕರುಣೆ ಇಲ್ಲದಿದ್ದರೆ ಬಹಳ ದೊಡ್ಡದಾಯಿತು ಅಂತ.
ಅದರ ಜೀವನ ಹಸನಮಯ ಮಾಡ್ಕೋಬೇಕಿತ್ತಂತಂದ್ರೆ ಗುರು ಕರುಣೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಅದಕ್ಕೆ ಕಬೀರ್ದಾಸ್ ಹೇಳ್ತಾರೆ, ಗುರು ಗೋವಿಂದ ಕಡೆ ಕಾಟಿ ಲಾಗುಪ್ಪ ಬಲಹಾರಿ ಗುರು ದಿಗೋಬತಾಯ. ಗುರುನು ಒಂದ್ ಕಡೆ ನಿಂತಾಗ ಭಗವಂತನಿಗೂ ಒಂದ್ ಕಡೆ ನಿಂತಾಗ ಭಕ್ತನೇ ಕೇಳ್ತಾನಂತ, ಏನಂತ ಇದರಲ್ಲಿ ಯಾರು ದೊಡ್ಡವರು ಅಂತೇಳಿ. ಅವಾಗ ಗೋವಿಂದರಂತಾರಂತ, ಗುರು ಗೋವಿಂದ ಅಂದ್ರೆ ಭಗವಂತನ ಹಾಗೂ ಗುರು ಇಬ್ಬರು ನಿಂತಾಗ ಭಕ್ತಂತನಂತ. ದೇವರಿಗೆ ತೋರಿಸಿದವ್ರು ಯಾರಾದ್ರೂ ಅದು ಗುರು. ಅದಕ್ಕೆ ಗುರು ಶ್ರೇಷ್ಠವಾದಂಥ ಒಂದು ಪರಂಪರೆಯಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ. ಹುಮನಾಬಾದ್ ನಗರದ ಸಮಸ್ತ ಭಕ್ತರಿಗೆ ಒಂದು ವಿಶೇಷವಾದಂಥ ಸೂಚನೆ ನೀಡ್ತಿದ್ದೀವಿ. ಏನಂತಂದ್ರೆ, ತಮ್ಮೆಲ್ಲರ ಬಾಳಲ್ಲಿ ಅಂಧಕಾರ ಮೂಡಿದೆ. ಈಗ ಆ ಅಂಧಕಾರ ತಮ್ಮೆಲ್ಲರ ಪ್ರಕಾಶಮಾನವಾಗಿ ಬೆಳಿಬೇಕಿತ್ತಂತಂದ್ರೆ ಗುರು ಸನ್ಮಾನದ ತಾವೆಲ್ಲರೂ ಕೂಡ ಬದುಕಿದಾಗ ಮಾತ್ರ ಸಾಧ್ಯ. ಅನ್ಯೂನ್ಯತವಾದಂಥ ಬದುಕನ್ನು ಬದುಕಿ ಭಾಳ ಬಂಗಾರ ಮಾಡ್ಕೋಬೇಕಂದ್ರೆ ಅದ್ವೈತವಾದಂಥ ಗುರುವಿನ ಕರುಣೆ ತಾವೆಲ್ಲರೂ ಕೂಡ ಸದಾಕಾಲ ಪ್ರಾಪ್ತರಾಗ್ರಿ ಅಂತೇಳಿ ಹೇಳಕ್ ಬಯಸ್ತೀವಿ. ವಿಶೇಷವಾಗಿ ಭಗವಜಿಯವರಿಗೆ ನಾವು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ತಾವು ಮಾಡಿರುವಂಥ ಸಾಧನೆ ನಿಜಕ್ಕೂ ನಾವು ಸುಮಾರು 18-20 ವರ್ಷಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾವತ್ತೂ ಕೂಡ ಸಮಾಜ ಚಟುವಟಿಕೆಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ, ಶೈಕ್ಷಣಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ಮುಖ್ಯವಾದಂಥ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಆ ಸೇವೆ ನಿರಂತರವಾಗಿ ನಡೆಯಲಿ. ಜನರ ಮೆಚ್ಚುವಂಥ ಇದು ಚಾನೆಲ್ ಹುಮನಾಬಾದ್ ಜನರ ಸದ್ಭಕ್ತರ ಒಂದು ಆಶೀರ್ವಾದ, ಅವರ ಪ್ರೀತಿ ಯಾವತ್ತೂ ಕೂಡ ತಮ್ಮ ಮೇಲಿದೆ. ಎಲ್ಲಕ್ಕಿಂತ ವಿಶೇಷವಾಗಿ ವೀರಭದ್ರ ಮಹಾಸ್ವಾಮಿ ಕರುಣೆ, ನಮ್ಮ ಆಶೀರ್ವಾದ ಯಾವತ್ತೂ ಕೂಡ ತಮ್ಮ ಪರಿವಾರ ಜೊತೆ ಇದೆ ಎಂಬ ಮಾತನ್ನು ಹೇಳಿ ಈ ಚಾನೆಲ್ ಇನ್ನೂ ಕೂಡ ಹೆಮ್ಮರವಾಗಿ ಬೆಳೀಲಿ. ಹುಮನಾಬಾದ್ ನಗರದ ಸಮಸ್ತ ಎಲ್ಲ ಸದ್ಭಕ್ತರಿಗೂ ಮತ್ತೊಮ್ಮೆ ಗುರುಪೂರ್ಣಿಮೆದ ಹಾರ್ದಿಕ ಶುಭಾಶಯಗಳು. ನನ್ನ ಅಂತಃಕರಣದ ಎಲ್ಲರಿಗೂ ಮಂಗಲ ಆಶೀರ್ವಾದ. ಧನ್ಯವಾದ. ಗುರುಗಳೇ, ಇನ್ನೊಂದು ಸಣ್ಣ ಪ್ರಶ್ನೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಆಗ್ತಾ ಇದೆ. ಬಹುತೇಕ ಸಾಕ್ಷರತೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಭಾರತ ಇವತ್ತು ಆ ಹಿಂದಿನ ಪರಿಸ್ಥಿತಿಯಲ್ಲಿಲ್ಲ. ಸಾಕಷ್ಟು ಯುವಜನಾಂಗ ಸಾಕ್ಷರರಾದರೂ ಕೂಡ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಯುವಜನಾಂಗ ಅದರಿಂದಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಅಂಥ ಯುವಕರಿಗೆ ಏನು ಸಂದೇಶ ಕೊಡ್ತೇನೆ? ನಾನು ಓದಿರುವಂಥ ಎಲ್ಲ ಯುವಕರಿಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ತಮ್ಮೆಲ್ಲರಲ್ಲಿ ಒಂದು ಮೂಡಿದೆ, ಏನಂತಂದ್ರೆ ನಾನು ಇದು ಓದಿದ ಮೇಲೆ ಇದೇ ಜಾಬ್ ಮಾಡಬೇಕು, ಇದೇ ಮಾಡಿದ್ಮೇಲೆ ಇದು ಮಾಡ್ಬೇಕಂತ. ಜೀವನನೇ ಬೇರೆ, ಓದೇ ಬೇರೆ. ಓದಲಿಂದ ಜೀವನ ಎಂದೂ ಕೂಡ ಸ್ವಾರ್ಥಕ್ಕಾಗಂಗಿಲ್ಲ. ಓದಲಿಂದ ಭಾಳ ಬಂಗಾರ ಮಾಡ್ಕೋಬೇಕು. ಜೀವನ ಮಾಡ್ಲಿಕ್ಕೆ ಹಲವಾರು ವಿಧಾನಗಳಿವೆ. ಯುವಕರಿಗೆ ಒಂದು ಮಾತು ಹೇಳ್ತೀವಿ, ದುಷ್ಟ ಚಟಗಳಿಗೆ ತಾವು ಮೊದಲು ಬಲಿಯಾಗಬೇಡಿ. ಸಮಾಜ ಸುವ್ಯವಸ್ಥೆಗಳು ಕಾಪಾಡ್ಕೊಂಡು ಹೋಗ್ಬೇಕು. ತಮ್ಮ ಮಕ್ಕಳಿಗೆ ಒಂದು ಕಡೆ ಮೊನ್ನೆ ನೋಡಿದ್ವಿ, ಏನಂತಂದ್ರೆ ವಿಶೇಷವಾದಂಥ ಮಾತು, ಅಕ್ಷರ ಕಲ್ತಿರುವಂಥ ಮನುಷ್ಯ ಪ್ರಶ್ನ ಆದರೂ ಪ್ರಶ್ನೆ ಆಯ್ತಾನಂತ, ಆದರೆ ಸಂಸ್ಕಾರ ಕಲ್ತಂಥ ವ್ಯಕ್ತಿ ಎಂದಿಗೂ ಪ್ರಶ್ನೆ ಆಗಲ್ಲ. ಸಂಸ್ಕಾರ. ಅದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ಎಲ್ಲಿತ್ತಂದ್ರೆ ಉಜ್ವಲವಾದಂಥ ಭವಿಷ್ಯ ರೂಪಿಸ್ಕೊಳ್ಬೇಕು. ಇಂದಿನ ಯುವಕರಿಗೆ ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಆಧುನಿಕ ಯುಗದಲ್ಲಿ ತಾವೆಲ್ಲರೂ ಕೂಡ TV ಮಾಧ್ಯಮದ ಹಾಗೂ ಯೂಟ್ಯೂಬ್ ಎಲ್ಲ ವಿಜ್ಞಾನಕ್ಕೆ ವಿಚಾರದಲ್ಲಿ ತಾವೆಲ್ಲರೂ ಕೂಡ ಕೂತಿರಿ. ದಿನದ 24 ತಾಸಲ್ಲಿ 18 ತಾಸು ವಿಜ್ಞಾನ ಹಾಗೂ ತಮ್ಮ ಮೊಬೈಲ್ ಜೊತೆ ತಾವು ಸಂಪರ್ಕದಲ್ಲಿದ್ದೀರಿ. ನೋಡಿ, ವಿಜ್ಞಾನ ಅಂತೂ ಬಂತು, ಸಮಾಧಾನ ಅಂತೂ ಹೊಂಟೋಗ್ಬಿಟ್ಟದು. ಆ ಸಮಾಧಾನ ಜೊತೆ ಮತ್ತೊಂದು ಏನಾದರೂ ಕಳ್ಕೊಂಡಿವಿ ಅಂದ್ರೆ ನಮ್ಮ ಸಂಸ್ಕಾರ ಕಳ್ಕೊಂಡಿವಿ. ದಯವಿಟ್ಟು ಯುವಕರು ಸಂಸ್ಕಾರ ಕಡೆ ಗಮನ ಕೊಟ್ಟಂದ್ರೆ ತಮ್ಮೆಲ್ಲರ ಭಾಳ ಬಂಗಾರ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೀಗ ಯುವಕರು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿದ್ರೆ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಮಾರ್ಗದ ಬಗ್ಗೆ ತಾವು ಮಾರ್ಗದರ್ಶನ ಮಾಡಬೇಕು. ಇವತ್ತೊಂದು ಮಾತು ಹೇಳ್ತೀವಿ, ಮನುಷ್ಯ ಚಂದ್ರಲೋಕಕ್ಕೂ ಹೋಗಿ ಬಂದಾನ. ಮನುಷ್ಯ ಮಾಡುವಂಥ ಸಾಧನೆ ಯಾವುದೂ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಏನೂ ಸಾಧನೆ ಮಾಡ್ಲಿಕ್ಕೆ ಅನ್ನೋ ಉದಾಹರಣೆಯಿಂದ ನಾವೇ ಇದ್ದೀವಿ. ಒಬ್ಬ ಮನುಷ್ಯ ವಿಚಾರ ಹಾಕಿದ್ರೆ ಏನೂ ಕೂಡ ಸಾಧನೆ ಮಾಡ್ಬೋದು. ದೊಡ್ಡ ವ್ಯಕ್ತಿನೂ ಆಗ್ಬೋದು, ಸಣ್ಣ ವ್ಯಕ್ತಿನೂ ಆಗ್ಬೋದು, ದೊಡ್ಡ ರಿಚೇಬಲ್ ಪರ್ಸನ್ನೂ ಆಗ್ಬೋದು. ಆದ್ರೆ ಮನುಷ್ಯನಲ್ಲಿ ಯಾವ್ದು ಬೇಕೆಂದ್ರೆ ಛಲ ಅಂಬದು ಯುವಕರಲ್ಲಿ ಬೇಕಾಗಿದೆ. ಎಂಥ ಛಲ ಬೇಕಿತ್ತಂದ್ರೆ ರಾಷ್ಟ್ರ ಪ್ರೇಮ, ರಾಷ್ಟ್ರ ಭಾವೈಕ್ಯತೆ ಮನೋಭಾವನೆ ಉಳ್ಳುವಂಥ ಯುವಕರಲ್ಲಿ ಬಿತ್ತಬೇಕಾಗ್ಯದ. ಇವತ್ತು ನಾವು ಹಿಂದಿನ ಪರಿಚಯ ಎಲ್ಲ ಕೂಡ ನೋಡ್ತಾ ಇದ್ದೀವಿ. ಏನಂತಂದ್ರೆ ನಾವೆಲ್ಲರೂ ಕೂಡ ಬಲಿಷ್ಠರಾಗಬೇಕಿತ್ತಂದ್ರೆ ಒಬ್ಬ ಗುರುವಿನ ಕರುಣೆ ಇರಬೇಕಂತ. ಗುರು ಪರಂಪರೆ ಮಾಡಿದಾಗ ಹೋದ್ರಂದ್ರೆ ಇವೆಲ್ಲ ಯಶಸ್ಸು ಸಿಗಲು ಸಾಧ್ಯ ಅಂತ ಹೇಳಕ್ ಬಯಸ್ತೀನಿ. ಇನ್ನೊಂದು ಹೆಜ್ಜೆ ಮುಂದೋಗಿ, ಈಗ ಸಾಮಾನ್ಯವಾಗಿ ನಮ್ಮ ಇವತ್ತು ಬುದ್ಧ ಪೂರ್ಣಿಮೆ ಅಂತಕ್ಕಂಥದ್ದು ಕೂಡ ಒಂದು ಇವತ್ತಿನ ವಿಶೇಷ. ಬುದ್ಧ ಒಂದು ಕಡೆ ಹೇಳ್ತಾರೆ, ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಮನುಷ್ಯಗೆ ಆಸೆ ಇಲ್ಲದೆ ಬದುಕಲಿಕ್ಕೂ ಆಗಂಗಿಲ್ಲ, ಅತಿ ಆಸೆನೂ ಬೇಡ, ಕಡಿಮೆ ಇದ್ರೂ ಬದುಕೋಕ್ಕಾಗಂಗಿಲ್ಲ. ಈ ನಿಟ್ಟಿನಲ್ಲಿ ಮನುಷ್ಯ ಯಾವ ಮಾರ್ಗವನ್ನು ಅನುಸರಿಸಬೇಕಂತ ಆಸೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ? ಎಲ್ಲವನ್ನೂ ಇದ್ದು ಏನಿಲ್ಲದಂಗೆ ಬದುಕೋದೇ ನಿಜವಾದ ಜೀವನದ ಲಕ್ಷಣ. ಆಸೆ ಇಲ್ಲದಂಥ ಜಗತ್ತಿನಲ್ಲಿ ಯಾರೂ ಇಲ್ಲ. ಮತ್ತೊಂದಿಗೆ ಪದ ಬಂದಾಗ ಮದ ಬರ್ತದೆ, ಮದ ಬಂದಾಗ ಐಶ್ವರ್ಯ ಬರ್ತದೆ, ಐಶ್ವರ್ಯ ಬಂದಾಗ ಎಲ್ಲವನ್ನು ಕಳ್ಕೊಳ್ಳುವಂಥ ಅಹಂಕಾರ ಬರ್ತದೆ. ಮನುಷ್ಯ ಪದೇ ಬಂದಾಗ ಅದಕ್ಕೆ ಹೇಳ್ತೀವಿ ಒಂದು ಕಡೆ ವಿಶೇಷವಾಗಿ ಅಂತಂದ್ರೆ
ಮನುಷ್ಯನ ಭಾಳ ಸ್ವಾರ್ಥಕತೆ ಆಗಬೇಕಿತ್ತಂತಂದ್ರೆ ನೀತಿ ಮಾರ್ಗ ನಡೆದಾಗ ಮಾತ್ರ ಜೀವನ ಸುಂದರವಾಗಿ ಆಯ್ತದೆ. ಅದಕ್ಕೆ ಬಿಟ್ಟು ನಮ್ಮ ಆಸೆ ದುಃಖಕ್ಕೆ ಮೂಲ. ಇನ್ನು ಆಸೆ ಬಿಟ್ಟು ಬದುಕೋದು ಎಲ್ಲಕ್ಕಿಂತ ಉತ್ತಮ ಅಂತ ನಾವು ಬಯಸ್ತೀನಿ. ಅತಿ ಆಸೆ ಬೇಡ, ಅತಿ ಆಸೆ ಬೇಡ. ಮನುಷ್ಯನಿಗೆ ಆಸೆ ಬೇಕು. ಆಸೆ ಎದಕ್ಕೆ ಬೇಕಂದ್ರೆ ತಮ್ಮ ಛಲಕ್ಕೆ ಬೇಕು. ನಾನು ಮುಂದೆ ಬರಬೇಕು, ನಾನು ದೊಡ್ಡವನಾಗಬೇಕು, ನಾನು ಬೆಳಿಬೇಕು, ನಾನು ಗಳಿಸ್ಬೇಕು, ನಾನು ದೊಡ್ಡವನಾಗಬೇಕು ಅನ್ನೋ ಆಸೆ ಇರಬೇಕು. ಆದರೆ ನಾನೇ ಎಲ್ಲ ಆಗಬೇಕು ಅನ್ನೋ ಆಸೆ ಇರಬೇಕು. ಇನ್ನೊಂದು ಪ್ರಶ್ನೆ, ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಸಮಾಜದಲ್ಲಿ ಸಣ್ಣ ಸಣ್ಣ ಪುಟ್ಟ ವಿಷಯಗಳ ಇಟ್ಕೊಂಡು ದಾಂಪತ್ಯದಲ್ಲಿ ವಿರಸಗಳು ನೋಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವಿಷಯಗಳು ವಿರಸದ ದೊಡ್ಡ ವಿಷಯಗಳು ಇಲ್ಲ, ಸಣ್ಣ ಪುಟ್ಟ ವಿಷಯಗಳು ವಿರಸಕ್ಕೆ ಕಾರಣ ಆಗ್ತಾವೆ. ಅದಷ್ಟು ಪರಿವಾರಗಳು ಛಿದ್ರ ಆಗ್ತಾ ಇದೆ. ಅಂತ ದಾಂಪತ್ಯ ಜೀವನ ಯಶಸ್ವಿಯಾಗಿ ನಡೆಸಬೇಕಾದ್ರೆ ಅಂಥವ್ರಿಗೆ ಏನು ಸಂದೇಶ ಕೊಡ್ತಾರೆ? ಒಬ್ಬಜಿಯವರು ಕೇಳದಂತ ಪ್ರಶ್ನೆ ಕೇಳಿದ್ರೆ ನಾವಂತೂ ಸನ್ಯಾಸಿಗಳು ದಾಂಪತ್ಯ ಜೀವನ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಕೂಡ ಅವ್ರು ಕೇಳಿದಂಥ ಕ್ವಶನ್ ಕೇಳೋದು ನಾವು ಉತ್ತರ ಕೊಡಬೇಕಾಗಿದೆ ಅಂತ. ದಾಂಪತ್ಯ ಜೀವನ ಒಂದು ಗಂಡ ಹೆಂಡತಿ ಸಂಸಾರ ಚೆನ್ನಾಗಿರ್ಬೇಕಿತ್ತಂತಂದ್ರೆ ಸಣ್ಣ ಸಣ್ಣ ಪುಟ್ಟಗಳ ಘಟನೆಗಳು ನಡೆದೂ ಕೂಡ ಸಂಸಾರ ಯಾಕೆ ಕೊಡೋದಿಲ್ಲ ಅಂದ್ರೆ ಒಂದು ಸರಳ ಮಾರ್ಗ. ಯಾವಾಗ ಹೆಣ್ಣು ಉರಿ ಆಯ್ತಂದ್ರೆ ಗಂಡು ನೀರಾಗಬೇಕು, ಒಂದು ಗಂಡು ಉರಿ ಆದಾಗ ಹೆಣ್ಣು ನೀರಾದಾಗ ಮಾತ್ರ ಸಂಸಾರ ಚೆನ್ನಾಗಿ ನಡೀತದೆ. ಎರಡೂ ಬೆಂಕಿ ಆಗುವ ಅಂದ್ರೆ ಮನೆ ಹೊತ್ತುರಿತದೆ. ಸಾಮಾನ್ಯವಾಗಿ ಹೊಂದಾಣಿಕೆ ಎಂಬ ಭಾವನೆಗಳು, ತಾಳ್ಮೆ ಎಂಬ ಸಹಾನುಭೂತಿ ಸಂಸಾರದಲ್ಲಿ ಬಂತಂದ್ರೆ ಸಂಸಾರ ಸುಂದರಮಯ ಆಯ್ತು. ಲಾಸ್ಟ್ ಒಂದು ಪ್ರಶ್ನೆ, ಇವತ್ತು ಈ ಮುಂಗಾರು ಕೈ ಕೊಟ್ಟದ್ದು ಇವತ್ತು ರೈತರು ತೀವ್ರ ಸಂಕಷ್ಟವಾಗಿರ್ತಾರೆ ಇಡೀ ದೇಶದೊಳಗೆ, ಅದರ ಬೀದರ್ ಜಿಲ್ಲೆನೂ. ಆ ರೈತರ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ತಮ್ಮ ಸಂದೇಶ ಏನಂತಾರೆ? ಇವತ್ತು ಬರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾನು ವಿಶೇಷವಾಗಿ ಬೀದರ್ ಜಿಲ್ಲೆ ಹಾಗೂ ಹುಮನಾಬಾದ್ ತಾಲೂಕಿನ ಎಲ್ಲ ರೈತರಿಗೆ ಒಂದು ವಿಶೇಷವಾದಂಥ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಭಾರತದ ಬೆನ್ನೆಲುಬಾಗಿರುವಂಥ ರೈತ ಇವತ್ತು ಭಾಳ ಸಂಕಷ್ಟದಲ್ಲಿ ಇದ್ದಾನೆ. ನಾವು ಕೂಡ ನೋಡ್ತಾ ಇದ್ದೀವಿ. ಮಾಸದಲ್ಲಿ ಅಧಿಕ ಮಾಸ ಬಂದಿದ್ದಕ್ಕೆ ಒಂದು ವಿಶೇಷವಾದಂಥ ಹಿನ್ನೆಲೆ ಪುರಾಣದಲ್ಲಿ ನೋಡ್ತಾ ಇದ್ದೀವಿ. ಒಂದು ತಿಂಗಳ ಮಳೆ ಹಿಂದೂ ಆಗ್ಬೋದು ಮುಂದೂ ಆಗ್ಬೋದು ಅಂತ ಎಲ್ಲೋ ಕಡೆ ನಾವು ಓದಿದ್ದು ನೋಡಿದ್ದಿದೆ. ಈ ವರ್ಷ ವರುಣದೇವ ನಮ್ಮಲ್ಲಿ ಕೃಪಾ ಆಗಿಲ್ಲ ಅಂತ ನೀವು ನೊಂದುಕೊಂಬೋದು ಬೇಡ. ತಮ್ಮಲ್ಲಿ ಆತ್ಮಸ್ಥೈರ್ಯ ಇಟ್ಕೊಂಡು ತಾವು ಬಿತ್ತಿರುವಂಥ ಬೀಜ ಆ ಬಂಗಾರ ಬೆಳಿಬೇಕಿತ್ತಂದ್ರೆ ನಿಮ್ಮ ಆತ್ಮಸ್ಥೈರ್ಯಲಿಂದ ಬೆಳೀತದ. ತಾವು ವಿಶೇಷವಾಗಿ ಎಲ್ಲ ರೈತರು ತಮ್ಮೆಲ್ಲರ ಧೈರ್ಯ ತುಂಬುವಂಥ ವಿಚಾರಗಳು ಇಟ್ಕೊಂಡ್ರಂದ್ರೆ ಮುಂಬರುವ ದಿನಗಳಲ್ಲಿ ಸುಂದರವಾದಂಥ ಬೆಳೆ ಆಯ್ತಂತೇಳಿ ಆ ಭಗವಂತನ ಆಸೆ ಇಟ್ಕೊಂಡು ಕುಂತೀವಿ. ತಾವು ಕೂಡ ನಂಬಿಕೆ ಮೇಲೆ ಭಾಳ ಭಾರ ಹಾಕೊಂಡು ನಡ್ತಾರಂದ್ರೆ ಜೀವನ ಸಂತೋಷವಾಗಿರುತ್ತೆ ಅಂತ ಹೇಳ ಬಯಸ್ತೀನಿ. ವೀಕ್ಷಕರೇ, ಇವತ್ತು ನಮ್ಮ BT ಚಾನಲ್ಗೆ ಹುಮನಾಬಾದ್ನ ಹಿರಿಮಠದ ಪೂಜ್ಯ ವೀರಗಣಕ ಗಂಗಾಧರ ಶ್ರೀಗಳು ಬಂದು ತಮ್ಮ ಅದ್ಭುತವಾದ ವಾಣಿಗಳ ಮುಖಾಂತರ ಯುವ ಜನಾಂಗ ಆಗಿರ್ಬೋದು, ರೈತರಾಗಿರ್ಬೋದು, ಎಲ್ಲ ಹಂತದ ಸಮುದಾಯದವರಿಗೆ ತಮ್ಮದೇ ಆಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇವತ್ತು ಶ್ರೀಗಳು ಸುಮಾರು 20 ನಿಮಿಷಗಳ ಕಾಲ ನಮ್ಮ ಸ್ಟುಡಿಯೋದಲ್ಲಿ ಸಮಯವನ್ನು ಕೊಟ್ಟು ಅದ್ಭುತವಾದ ಸಂದೇಶವನ್ನು ನೀಡಿದ್ದಾರೆ. ಶ್ರೀಗಳಿಗೆ ನಮ್ಮ ಚಾನಲ್ ವತಿಯಿಂದ ಅನಂತ ನಮಸ್ಕಾರಗಳು.